ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನೀವೆಲ್ಲ ಅಂದ್ಕೊತಿರ್ತೀರಾ ಯಾವುದು ವೀಡಿಯೋಸ್ ಬರಲಿಲ್ಲ ಅಂತ ಹೇಳಿ. ಏನು ಮೇಡಮ್ ಯೂಟ್ಯೂಬ್ ಮಾಡೋದನ್ನು ಸ್ಟಾಪ್ ಮಾಡಿಬಿಟ್ರಾ ಅಂತ ಹೇಳಿ. ಇಲ್ಲ, ನನ್ನ ಕೆಲವು ವೈಯಕ್ತಿಕ ಕಾರಣಗಳಿಂದ ನಾನು ಯೂಟ್ಯೂಬ್ನಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಆಗಿರಲ್ಲ. ನೆಕ್ಸ್ಟಿಂದ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಕೊಡ್ತೀನಿ. ಪ್ರತಿ ವೀಡಿಯೋದಲ್ಲೂ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಇರೋವಂತಹ ವೀಡಿಯೋಗಳನ್ನ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅದೇ ಥರ ಬರುತ್ತೆ ನೆಕ್ಸ್ಟಿಂದ. ಆ್ಯಂಡ್ ಇವತ್ತು ಬಂದುಬಿಟ್ಟು ನಮ್ಮ ತೋಟದಲ್ಲಿ ಅಡಿಕೆದು ಕುಯ್ಲಿದೆ. ಸೊ ವರ್ಷ ಪೂರ್ತಿ ಏನು ಅಡಿಕೆ ತೋಟದಲ್ಲಿ ನಾವು ಅಡಿಕೆ ಬೆಳೆನ ಬೆಳೆದಿರ್ತೀವಲ್ಲ, ಅದ್ರ ಕುಯ್ಲು ನಡೀತಾ ಇದೆ. ವರ್ಷದಲ್ಲಿ ಒಂದು 4 ಟೈಮ್, ಅಂದರೆ 4 ಸಲ ಅಡಿಕೆ ಕಟಾವಿಗೆ ಬರುತ್ತೆ. ಸೊ ಇದು ಮೊದಲನೇ ಕಟ್ಟಿಂಗ್ ಅಂತ ಹೇಳ್ಬೋದು. ಇಲ್ಲಿ ಬೆಳಿಗ್ಗೆ ನಾವು ಸುಮಾರು ಒಂದು 7 ಗಂಟೆ ಅಷ್ಟೊತ್ತಿಗೆ ತೋಟಕ್ಕೆ ಬಂದುಬಿಟ್ಟಿದ್ದೀವಿ. ಆಲ್ರೆಡಿ ಅಡಿಕೆನ ಕಟ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ಹೇಗೆ ಕಟ್ ಮಾಡ್ತಾರೆ ಮತ್ತು ಯಾವ ರೀತಿ ಅದನ್ನೆಲ್ಲ ತೊಗೊಂಡು ಹೋಗ್ತಾರೆ, ಹೇಗಿರುತ್ತೆ ಪ್ರೋಸೆಸ್ ಅಂತ ಹೇಳಿ ತೋರಿಸೋದಕ್ಕೋಸ್ಕರ ನಾನು ಇಲ್ಲೊಂದು ಶಾರ್ಟ್ ವೀಡಿಯೋನ ಮಾಡಿದ್ದೀನಿ. ಬನ್ನಿ, ನಿಮಗೂ ಕೂಡ ಈ ಒಂದು ವೀಡಿಯೋದಲ್ಲಿ ಅಡಿಕೆ ಕಟ್ಟಿಂಗ್ ಹೇಗಿರುತ್ತೆ ಅಂತ ಹೇಳಿ ತೋರಿಸ್ಕೊಂಡು ಬರ್ತೀನಿ. ಮತ್ತು ನಮ್ಮ ಮಲೆನಾಡು ಭಾಗದ ಜನಕ್ಕೆ ಇದ್ರ ಬಗ್ಗೆ ಎಲ್ಲ ಒಂದು ಐಡಿಯಾ ಇದ್ದೇ ಇರುತ್ತೆ. ಸ್ವಲ್ಪ ಸಿಟಿಯಲ್ಲಿರೋವಂಥವ್ರಿಗೆ ಕೆಲವ್ರಿಗೆ ಗೊತ್ತಿರುತ್ತೆ, ಇನ್ನು ಕೆಲವ್ರಿಗೆ ಗೊತ್ತಿರಲ್ಲ. ಸೊ ಅವರಿಗೊಂದು ಇನ್ಫಾರ್ಮೇಷನ್ ಸಿಕ್ಕಂಗಾಗತ್ತೆ. ಮತ್ತು ಕ್ಯೂರಿಯಾಸಿಟಿ ಕೂಡ ಇರುತ್ತಲ್ವ, ಅಷ್ಟು ದೊಡ್ಡ ಮರದಲ್ಲಿರೋ ಅಡಿಕೆನ ಯಾವ ರೀತಿ ಕುಯ್ತಾರೆ ಅಂತ ಹೇಳಿ. ಸೊ ಆ ಒಂದು ಕಟಿಂಗ್ ಇರೋವಂತಹ ವೀಡಿಯೋನ, ಅಡಿಕೆನ ಕಟ್ ಮಾಡೋವಂತಹ ವೀಡಿಯೋನ ಈ ಒಂದು ವ್ಲಾಗಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ ಯಾವ ರೀತಿಯಾಗಿ ಅಡಿಕೆನ ಕಟ್ ಮಾಡ್ತಾರೆ ಅಂತ ಹೇಳಿ. ಎಲ್ಲರೂ ಬಂದಿದ್ದಾರೆ, ಆಲ್ರೆಡಿ ಕಟ್ ಮಾಡಿಬಿಟ್ಟು ತೊಗೊಂಡು ಹೋಗ್ತಿದ್ದಾರೆ. ಸೇ ಹಾಯ್, ನನ್ನ ಮಗ ಅವನು. ಓಕೆ, ಇವಾಗ ಚಿಕ್ಕ ತೋಟಕ್ಕೆ ಬಂದಿದ್ದೀವಿ ಅಡಿಕೆ ಕುಯ್ಯೋದಕ್ಕೆ. ಸೊ ಇಲ್ಲಿಂದ ಕೂಡ ನಿಮಗೆ ವಿಡಿಯೋ ಸ್ವಲ್ಪ ಅಪ್ಡೇಟ್ ಮಾಡ್ತೀನಿ. ಓಕೆ, ಆಲ್ರೆಡಿ ಅಲ್ಲಿ ಕುಯ್ತಾ ಇದ್ದಾರೆ. ಪಾಟ್ ಕಟ್ಕೊಂಡಾಯ್ತಾ ಆಗಲೇ ಈ ತೋಟದಲ್ಲೂ? ಪಾಟ್ ಕಟ್ಕೊಂಡಾಯ್ತಾ? ಹೌದಾ? ಎಲ್ಲಿ? ಟ್ಯಾಕ್ಟ್ರಿಂದ ಕಟ್ಟಿದ್ದಾರಂತೆ. ಬಾ, ನಾನೊಂದು 2 ಬಾಡಿಲ್ಲ, ಇದೆಲ್ಲ ಮಾಡಿದೀವಿ ನಾವು ಅವಾಗೆಲ್ಲ ಒಟ್ಟಿಗೆ ಇದ್ದಾಗ. ಒಂದ್ಸಲ ಕೆಲ್ಸದವರೇ ಬಂದಿರಲಿಲ್ಲ, ಆಯ್ತಾ? ಸುಮಾರು ಲೋಡ್ ಕೊಯ್ದ್ಬಿಟ್ಟಿದ್ರು, ಕೆಲ್ಸದವರೇ ಇಲ್ಲ. ಇದೆಲ್ಲ ನೀರಾಗಕ್ಕಾಗಿತ್ತು. ನಾವೇ ಮನೆ ಸೊಸೆದಿರು ಬಡ್ದು ಹಾಕಿದ್ವಿ. ನಮ್ಮನ್ನು ನೋಡಿದ್ರೆ ಇವಾಗ ಕೆಲಸನೇ ಮಾಡಲ್ವೇನೋ ಅಂತಾರೆ ಜನ. ಎಲ್ಲ ಮಾಡಿದ್ದೀವಿ, ಇದೆಲ್ಲ ನಾವೇ ಬಡ್ದಿದ್ವಿ. ಎಷ್ಟೋ ಲೋಡ್ ಇತ್ತು, ನಾವೇ ಹೆಣ್ಮಕ್ಳು ಬಡ್ದು ಹಾಕಿದ್ವಿ. ಕೆಲಸ ಇಲ್ಲ, ನಿಮ್ಮ ಕೆಲಸ ಇಲ್ಲ, ನಾನೇ ಮಾಡ್ತಿದ್ದೀನಿ ನೋಡ್ರಿ. ನನಗೆ ಎಷ್ಟು ಕೊಡ್ತೀರಿ ಪೇಮೆಂಟ್? ನೋಡಿ, ಇವರೆಲ್ಲ ಅಡಿಕೆ ಕುಯ್ಯೋದಕ್ಕೆ ರೆಡಿಯಾಗಿದ್ದಾರೆ. ಆಲ್ರೆಡಿ ಸ್ವಲ್ಪ ಕಟ್ ಮಾಡಿದ್ದಾರೆ. ಸೊ ಅಲ್ಲಿ ನೋಡಿ, ದೊಡ್ಡದೊಂದು ಕತ್ತಿ ಇದೆ. ಸೊ ಆ ಕತ್ತಿನ ಯೂಸ್ ಮಾಡಿ ಅಡಿಕೆ ಕುಯ್ತಾರೆ. ಹುಲ್ಲೆಲ್ಲ ಜಾಸ್ತಿ ಬೆಳೆದಿದೆ ತೋಟದಲ್ಲಿ, ಮಳೆಗಾಲ ಏನು ಮಾಡಲಿಕ್ಕಾಗಲ್ಲ. ನೋಡಿ, ಇದು ಅಡಿಕೆನ ಕಟ್ ಮಾಡಲಿಕ್ಕಿರೋ ಕತ್ತಿನ ಇದು. ಓಕೆ, ನಿಮ್ಮ ಹೆಸರೇನು? ಪ್ರದೀಪ್ ಅವರೇ, ಕತ್ತಿ ಬಗ್ಗೆ ಹೇಳಿ ನಮ್ಮ ವ್ಯೂವರ್ಸ್ಗೆ ಸ್ವಲ್ಪ. ಸೊ ಅದರಲ್ಲಿ ಅಡ್ಜಸ್ಟ್ಮೆಂಟ್ ಕೂಡ ಇದೆಯಾ? ಓಕೆ, ಯಾವ ಥರ? ಇದರಲ್ಲಿ ಲಾಕಿಂಗ್ ಸಿಸ್ಟಮ್ ಇದೆ ಅಲ್ಲ? ಓಕೆ, ರೈಟ್. ನೋಡಿ, ಈ ಥರ ಅವರು ಲೆಂತ್ ಮಾಡ್ಕೊತಿದ್ದಾರೆ. ಸೊ ಈ ಕತ್ತಿನ ಯೂಸ್ ಮಾಡಿ ಅಡಿಕೆ ಕುಯ್ತಾರೆ. ಓಕೆ ಓಕೆ, ಸಾಕು. ನಿಮಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಕಟ್ ಮಾಡಿ. ಆ ಕತ್ತಿ ಹೆಸರೇನು? ರಾಜಾಹುಲಿ. ಹೆಸರಿಟ್ಬಿಟ್ರೆ ಅವರು ರಾಜಾಹುಲಿ ಅಂತ. ನಂಗೆ ಸಾಧ್ಯವಾದಷ್ಟು ಅನುಕೂಲ ಆಗೋ ಥರ ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಸ್ವಲ್ಪ ಮೇಲ್ಗಡೆ ಬೆಳಕಿರೋದ್ರಿಂದ ನಿಮಗೆ ಅಷ್ಟು ಕ್ಲೀನಾಗಿ ಕಾಣಿಸ್ಲಿಕ್ಕಿಲ್ಲ ವಿಡಿಯೋ. ಓಕೆ, ಕಾಣಿಸ್ತಿದೆ ಅನ್ಕೋತೀನಿ. ನೋಡಿ, ಈ ಥರ 3-4 ಗೊನೆ ಇರುತ್ತೆ. ಅದ್ರಲ್ಲಿ ಬಂದಿರೋ ಗೊನೆಗೆ ಮಾತ್ರ ಕತ್ತಿ ಹಾಕಿ ಅವರು ಕೊಯ್ತಾರೆ. ಮೇಲ್ಗಡೆ ಈ ಥರ ಒಬ್ಬರು ಈ ಥರ ಅಡಿಕೆನ ಕುಯ್ತಾರೆ. ಇನ್ನು ಉಳಿದವರೆಲ್ಲ ಅಡಿಕೆನ ಕಲೆಕ್ಟ್ ಮಾಡ್ಕೋತಾರೆ. ಅಲ್ಲೊಂದು ಪಾಟ್ ಥರ ಇರೋದನ್ನ ಇಟ್ಕೊಂಡು ಅದಕ್ಕೆ ಗೊನೆನ
ಕಲೆಕ್ಟ್ ಮಾಡಿಕೊಂಡು ಒಂದು ಪುಟ್ಟಿಗೆ ಹಾಕ್ಕೊತಾರೆ. ನೆಕ್ಸ್ಟ್ ಅದನ್ನು ತೊಗೊಂಡೋಗಿ ಒಂದು ಕಡೆಗೆ ಹಾಕ್ತಾರೆ. ಅದನ್ನು ನಾನು ಆಮೇಲೆ ತೋರಿಸ್ತೀನಿ. ಸೊ ಎಷ್ಟು ಡಿಫಿಕಲ್ಟ್ ಇರುತ್ತೆ ನೋಡಿ ಅಡಿಕೆ ಕೊಯ್ಯೋದು. ಇಟ್ಸ್ ನಾಟ್ ಈಸಿ ವರ್ಕ್ ಅಲ್ವೇ ಅಲ್ಲ. ಅಡಿಕೆ ಕಟ್ ಮಾಡೋಕ್ಕಿಂತ ಮುಂಚೆ ಮರದಲ್ಲಿ ಬಿಟ್ಟಿರುತ್ತಲ್ಲ ಗೊನೆಯಲ್ಲಿ ಹೇಗೆ ಬಲ್ತಿರೋದು ಕಂಡುಹಿಡಿತಾರೆ ಅಂದರೆ, ಫಸ್ಟು ಒಂದೆರಡು ಅಡಿಕೆನ ಬೀಳ್ಸ್ಕೊತಾರೆ. ಅಣ್ಣ ಬೀಳ್ಸ್ರಿ ಒಂದೆರಡು ಅಡಿಕೆ ತೋರಿಸೋಣ ಹೇಗೆ ಅಂತೇಳಿ. ಬಲ್ತಿದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಕೊತಾರೆ. ಅಂದರೆ ಹಾಂ ನೋಡಿ ಇವಾಗ ಒಂದು ಅಡಿಕೆ ಬಿತ್ತಾ. ಸೊ ಇವರು ಇಲ್ಲಿ ಚೆಕ್ ಮಾಡ್ತಾರೆ, ಬಲ್ತಿದ್ರೆ ಹಾಂ ಕರೆಕ್ಟ್ ಇದೆ ಅಂಥೇಳಿ. ಕೆಲವು ಡೌಟ್ ಇರೋ ಗೊನೆಗಳನ್ನ ಈ ಥರ ಚೆಕ್ ಮಾಡಿಕೊಂಡು ಕುಯ್ತಾರೆ. ಬಲ್ತಿಲ್ಲ ಅಂದರೆ ಕುಯ್ಲಿಕ್ಕೆ ಹೋಗಲ್ಲ ಅವರು. ಹಾಂ ಯಾವ ಥರ? ಹಾಂ ಗಟ್ಟಿ ಇರಬೇಕಲ್ವಾ? ಹಾಂ ಇದು ನೋಡಿ ಉಗುರು ಹೋಗಲ್ಲ, ಜುಗುಟ್ಟಿದ್ರು ಹೋಗಲ್ಲ ನೋಡಿ. ಜೋರಾಗೆ ಅಂತಿದ್ದೀನಿ, ಹೋಗ್ತಿಲ್ಲ. ಬಟ್ ಇದು ಇದು ಹಿಂಗೆ ಅಂದ್ರೂ ಸಾಕು, ಫುಲ್ ಒಳಗಡೆ ಹೋಗ್ತಿದೆ. ಓಕೆ ರೈಟ್. ಈ ಥರ ಬಲ್ತಿರೋದನ್ನು ಚೆಕ್ ಮಾಡ್ಕೋತಾರೆ ಅವರು ಬಾಯಲ್ಲಿ ಕಟ್ ಮಾಡಿ ನೋಡಿ ಇದು ಗಟ್ಟಿ ಇದೆ ಈ ಕಡೆದು, ಇದು ಸೆಲೆಕ್ಷನ್ ಅಡಿಕೆ ಅಂತ ಅಂದರೆ ಬಲ್ತಿದೆ ಅಂತ ನೋಡಿ. ಇದು ಉಗ್ರಲ್ಲಿ ಹಿಂಗೆ ಅಂದರೂ ಕೂಡ ಒಳಗಡೆ ಹೋಗಲ್ಲ. ಸೊ ಇನ್ನೊಂದು ಇತ್ತಲ್ಲ ಅದು ಉಗ್ರಲ್ಲಿ ಹಿಂಗೆ ಅಂದರೆ ಒಳಗಡೆ ಹೋಗುತ್ತೆ. ಸೊ ಇದು ಬರೋದಿಲ್ಲ, ವೇಸ್ಟ್ ಆಗುತ್ತೆ ಈ ಥರ ಗೊನೆ ಕೊಯ್ದುಬಿಟ್ರೆ. ನೋಡಿ ಹಿಂಗೆಲ್ಲ ಅಂದರೂ ಹಾಳಾಗ್ತಿದೆ ಅಲ್ವಾ, ಆ ಥರ. ಇನ್ನೇನು ಅಡಿಕೆ ಕೊಯ್ಲೆಲ್ಲ ಮುಗಿದು ಮನೆಗೆ ಹೋಗೋ ಟೈಮ್ ಆಯಿತು. ಆವಾಗ ಕೆಲವು ಮರದಲ್ಲಿ ಅಡಿಕೆನ ಹಾಗೇ ಬಿಟ್ಟಿದ್ರು, ಏನಕ್ಕಂದರೆ ಮೇಡಮ್ ಕೂಡ ಕಟ್ ಮಾಡಲಿ ಅಂತ ಹೇಳಿ. ಸೊ ನಾನು ಫಸ್ಟೇ ಕೇಳ್ತಾ ಇದ್ದೆ, ಒಂದಿಷ್ಟು ನನಗೂ ಕೊಡಿ, ನನಗೂ ಕಟ್ ಮಾಡ್ತೀನಿ ನಾನು ಕೂಡ ಅಂತ ಹೇಳಿ. ಸೊ ಅವ್ರ ಹೆಲ್ಪ್ ತೊಗೊಂಡು ನಾನು ಕೂಡ ಕಟ್ ಮಾಡಿದೆ. ಏನಕ್ಕೆ ಪ್ರತಿ ಕೆಲಸನೂ ನಾವು ಕೂಡ ಮಾಡಿ ನೋಡಬೇಕು ಅಂತ ಹೇಳಿದರೆ, ಕೆಲಸ ಹೇಗಿರುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆಮೇಲೆ ನಮಗೆ ಪೇಮೆಂಟ್ ಮಾಡುವಾಗ ಅದ್ರ ಕಷ್ಟ ಏನು, ಈಸಿ ಇದೆಯಾ ಈ ವರ್ಕ್, ಕಷ್ಟ ಇದೆಯಾ ಅನ್ನೋದು ಕೂಡ ಗೊತ್ತಾಗುತ್ತೆ. ಅದರಿಂದ ನಾವು ಪೇಮೆಂಟ್ ಕೊಡುವಾಗ ಖುಷಿಯಿಂದ ಕೊಡ್ಬೋದು. ಮತ್ತು ಎಲ್ಲ ಕೆಲಸನೂ ನಾವು ಮಾಡಿ ನೋಡಿದಾಗ ನಾವಿನ್ನೂ ಸ್ಟ್ರಾಂಗ್ ಆಗ್ತೀವಿ, ನೆಕ್ಸ್ಟ್ ಕೆಲಸನ ಹೇಗೆ ಮಾಡಿಸ್ಬೇಕು ಅಂತ ಹೇಳಿ. ಅಗ್ರಿಕಲ್ಚರ್ ಅಂತಲ್ಲ, ಎಲ್ಲ ಕೆಲಸದಲ್ಲೂ ಎಲ್ಲ ಫೀಲ್ಡಲ್ಲೂ ಒಂದು ಸಲ ಆ ವರ್ಕನ್ನು ನಾವು ಓನರ್ ಆಗಿದ್ದರೂ ಕೂಡ ಆ ವರ್ಕನ್ನು ನಾವು ಮಾಡಿ ನೋಡಬೇಕು. ಆವಾಗ ನಮಗೆ ಅಗ್ರಿಕಲ್ಚರ್ ಅನ್ನೋದಾಗಲಿ ಅಥವಾ ಬೇರೆ ವರ್ಕ್ ಅನ್ನೋದಾಗಲಿ ತುಂಬ ಈಸಿಯಾಗಿ ಮಾಡ್ಕೊಂಡು ಹೋಗೋಕ್ಕಾಗತ್ತೆ ಮತ್ತು ಸಕ್ಸಸ್ ಕೂಡ ಸಿಗುತ್ತೆ. ಹಾಗಾಗಿ ಪ್ರತಿ ವರ್ಕ್ ಕೂಡ ನಾನು ಪ್ರತಿ ಸಲ ಹೋದಾಗಲೂ ಸ್ವಲ್ಪ ಆದರೂ ಮಾಡಿ ನೋಡ್ತೀನಿ. ಆವಾಗ ನನಗೆ ಅದು ಕಂಫರ್ಟ್ ಅಂತ ಅನಿಸುತ್ತೆ. ಓಕೆ, ನೆಕ್ಸ್ಟ್ ಇನ್ನೇನು ಎಲ್ಲ ಅದನ್ನು ತಂದು ಒಂದು ಕಡೆ ಹಾಕ್ಕೊಂಡು ಮೂಟೆ ಮಾಡಿಕೊಂಡು ಟ್ರ್ಯಾಕ್ಟ್ರಲ್ಲಿ ಲೋಡ್ ಮಾಡಿಕೊಂಡು ಅವರು ತೊಗೊಂಡು ಹೋಗ್ತಾರೆ. ನೆಕ್ಸ್ಟ್ ಇಲ್ಲಿ ವೇಮೆಂಟ್ ತೂಕ ಅಂತ ಆಗುತ್ತೆ, ಒಂದು ಕಡೆ ಹೋಗಿ ತೂಕ ಮಾಡ್ತಾರೆ. ಆ ತೂಕ ಮಾಡಾದಮೇಲೆ ಒಂದು ಸ್ಲಿಪ್ ಸಿಗುತ್ತೆ ನಮಗೆ, ಅದನ್ನು ನಾವು ಕಲೆಕ್ಟ್ ಮಾಡ್ಕೋತೀವಿ. ಈ ಥರ ಅಡಿಕೆ ಕೊಯ್ಲು ಇರುತ್ತೆ. ಫ್ರೆಂಡ್ಸ್ ನೋಡಿದ್ರಲ್ಲ ಅಡಿಕೆ ಕೊಯ್ಲನ್ನು ಹೇಗೆ ಮಾಡ್ತಾರೆ ಅಂತೇಳಿ ಶಾರ್ಟಾಗಿ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಫ್ರೆಂಡ್ಸ್ ಈ ರೀತಿಯಾಗಿರ್ತಕ್ಕಂತಹ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಒಂದು ಪ್ರಯತ್ನಕ್ಕೆ ಲೈಕ್ ಮಾಡಿ. ಹಾಗೆ ನಿಮ್ಮ ಒಂದು ಕಮೆಂಟ್ಸ್ಗಳು ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಅನಿಸಿಕೆಯನ್ನು ಬರೆದು ತಿಳಿಸಿ ಅಂತ ಕೇಳ್ಕೊತಾ ನನ್ನ ಈ ಒಂದು ವಿಡಿಯೋನ ಕೊನೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. Bye.